ಮಾಡ್ತಾ ಇದ್ದಾರೆ. ಬಟ್ ನಾವಿಲ್ಲಿ ಒಂದು ನ್ಯೂಟ್ರಿಷನ್ ಕ್ಲಬ್ ಓನರ್ ಆಗಿ ಒಂದು ಮೆಂಬರ್ಸ್ ಮೇಲೆ ಒಂದು ಪೀಪಲ್ ಮೇಲೆ ಡ್ರೀಮ್ ಮಾಡ್ತೀವಲ್ಲ, ಅದು ಯಾರು ಮಾಡಕ್ಕಾಗಲ್ಲ ಅನ್ಸುತ್ತೆ ಹರ್ಬಲ್ ಲೈಫ್ ಅಲ್ಲಿ ಬಿಟ್ರೆ. ಹರ್ಬಲ್ ಲೈಫ್ ಅಲ್ಲಿ ಜನದ ಮೇಲೆ ಪ್ರೀತಿ ಮಾಡೋದು ಅಥವಾ ಡ್ರೀಮ್ಸ್ ನ ಮಾಡೋದು ಅಥವಾ ಡ್ರೀಮ್ಸ್ ನ ಕಟ್ಕೊಳ್ಳೋದು ಹರ್ಬಲ್ ಲೈಫ್ ಅಲ್ಲಿ ಬಿಟ್ರೆ ಹೊರಗಡೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರವ್ರು ಸ್ವಾರ್ಥಕ್ಕೆ, ಅವ್ರವ್ರ ಇಷ್ಟಾರ್ಥಕ್ಕೆ ಬದುಕೋದು ಅಥವಾ ಅವ್ರವ್ರ ಫ್ಯಾಮಿಲಿನ ಸೇಫ್ ಅಂಡ್ ಸೆಕ್ಯೂರ್ ಮಾಡ್ಕೊಳ್ಳೋದೇ ನೋಡ್ತಾ ಇರ್ತಾರೆ. ಬಟ್ ಇಲ್ಲಿ ಪರ್ಸನ್ಸ್ ಟು ಪರ್ಸನ್ಸ್ ಅಂದ್ರೆ ಜನರಿಂದ ಜನರಿಗೆ ಹೆಂಗೆ ಚೆನ್ನಾಗಿ ಮಾಡೋದು ಅನ್ನೋದನ್ನ ಈ ಈ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಆ ಕೆಲಸ. ಸೊ ಹಂಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕಂದ್ರೆ ಮೇಕಿಂಗ್ ದ ವರ್ಲ್ಡ್ ಹೆಲ್ತಿಯರ್ ಅಂಡ್ ಹ್ಯಾಪಿಯರ್ ಅಂತ ಇರುವುದು. ಎಲ್ಲರೂ ವಿಡಿಯೋ ಆಫ್ ಮಾಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಯಾರು ರಿಸಲ್ಟ್ ತಗೊಳ್ದಂಗಿದ್ರೆ ಮೇಕಿಂಗ್ ದ ವರ್ಲ್ಡ್ ಹೆಲ್ತಿಯರ್ ಅಂಡ್ ಹ್ಯಾಪಿಯರ್ ಆಗಲ್ಲ. ಅದು ಮೇಕಿಂಗ್ ದ ವರ್ಲ್ಡ್ ಹೆಲ್ತಿಯರ್ ಅಂಡ್ ಅನ್ಹೆಲ್ತಿ ಹ್ಯಾಪಿಯರ್ ಆಗಿ ಹೋಗ್ಬಿಡುತ್ತೆ. ಹೆಲ್ತಿಯರ್ ಆಗಲ್ಲ, ಅನ್ಹೆಲ್ತಿ ಹ್ಯಾಪಿಯರ್ ಆಗ್ಬಿಡುತ್ತೆ, ಇಲ್ಲೆಸ್ ಹ್ಯಾಪಿಯರ್ ಆಗೋಗ್ಬಿಡುತ್ತೆ. ಹಿಂಗಾಗ್ಬಿಡುತ್ತೆ. ಯಾರು ಅವ್ರವ್ರು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಲ್ವೋ ಅದು ಮೇಕಿಂಗ್ ದ ವರ್ಲ್ಡ್ ಹೆಲ್ತಿಯರ್ ಅಂಡ್ ಹ್ಯಾಪಿಯರ್ ಮಾಡಕ್ಕಾಗಲ್ಲ. ಪ್ರಪಂಚ ಅಲ್ಲ, ಫಸ್ಟ್ ಅದಕ್ಕಿಂತ ಮೊದಲು ನಮ್ಮ ಮನೆನ ಆರೋಗ್ಯಕವಾಗಿ ಮತ್ತೆ ಖುಷಿಯಾಗಿ ಆರೋಗ್ಯವಾಗಿ ಸಂತೋಷವಾಗಿ ಫಸ್ಟ್ ನಮ್ಮ ಮನೆನ ಇಟ್ಕೋಬೇಕು. ಅದಾದ್ಮೇಲೆ ಮೇಕಿಂಗ್ ದ ವರ್ಲ್ಡ್ ಹೆಲ್ತಿಯರ್ ಅಂಡ್ ಹ್ಯಾಪಿಯರ್ ಹೊರಗಡೆನ ಚೇಂಜ್ ಮಾಡೋದು. ಫಸ್ಟ್ ನಮ್ಮ ಮನೆನ ಚೇಂಜ್ ಮಾಡೋದು, ನಮ್ಮ ಮನೆನ ಚೆನ್ನಾಗಿ ಮಾಡೋದು, ನಮ್ಮ ಮನೆನ ಸೇಫ್ ಮಾಡ್ಕೊಳ್ಳೋದು, ನಾವು ಸೇಫ್ ಆಗೋದು, ನಾವು ಕಲಿಯೋದು, ನಾವು ಬೆಳೆಯೋದು, ನಾವು ಚೆನ್ನಾಗಾಗೋದನ್ನ ಫಸ್ಟ್ ನಮ್ಮ ಸುತ್ತಮುತ್ತಲಿನ ಇರುವಂತವ್ರನ್ನ ಅವ್ರನ್ನ ನೆಮ್ಮದಿಯಾಗಿರುವಂಥದ್ದು, ಅವ್ರನ್ನ ನೆಮ್ಮದಿಯಾಗಿಟ್ಟು ಅದ್ರ ಜೊತೆಗೆ ನಾವು ನೆಮ್ಮದಿಯಾಗಿರೋದು ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೆನ್ಸ್ಕೊಟ್ರೆ ಯೋಚನೆ ಮಾಡಿ, ನಿಮ್ ಮನೇಲೆಲ್ಲ ಹಿಂಗೆಲ್ಲ ಪ್ರತಿ ಒಬ್ಬರದ್ದು ಪರ್ಸನ್ಸ್ ಹಿಂಗಾದ್ರೆ ಒಬ್ಬರದಿಂದ ಒಬ್ರಿಗೆ ಡಿಸ್ಟರ್ಬ್, ಒಬ್ರಿಗಿಂದ ಒಬ್ರಿಗೆ ತೊಂದ್ರೆ ಏನು ಆಗ್ದಿರಾ ಅವ್ರವ್ರ ಪಾಡಿಗೆ ಅವ್ರವ್ರ ಇದ್ರಲ್ಲಿ ಅವ್ರವ್ರು ಬ್ಯುಸಿ ಆಗ್ಬೇಕು. ಸೊ ಟಿವಿನಲ್ಲಿ ಅಥವಾ ಸಿನಿಮಾದಲ್ಲಿ ನಾವೆಲ್ಲ ನೋಡ್ತಿರ್ತೀವಿ ಅವ್ರ ಪಾಡಿಗೆ ಅವ್ರು, ಯಾಕಂದ್ರೆ ಅವ್ರು ಆಕ್ಟ್ ಮಾಡ್ತಿರ್ತಾರೆ. ಬಟ್ ರಿಯಾಲಿಟಿ ಮನುಷ್ಯನಿಗೆ ಬೇಕು. ನಿಮ್ ಲೈಫ್ ಹಿಂಗೆ ಇರ್ಬೇಕು ಅಂತ ನೀವು ಚೂಸ್ ಮಾಡ್ಕೊಂಡ್ರೆ ರಿಯಾಲಿಟಿ ಇದಾಗತ್ತೆ. ಅವ್ರ ಪಾಡವ್ರು ಎದೊಳೋದು, ಅವ್ರ ಪಾಡವ್ರು ಹೋಗೋದು, ಅವ್ರ ಪಾಡವ್ರ ಕೆಲಸ ಮಾಡ್ಕೊಳ್ಳೋದು, ಅವ್ರ ಪಾಡ ಶೇಪ್ ಕುಡಿಯೋದು, ಚೆನ್ನಾಗಿ ಮಾಡ್ಕೊಳ್ಳೋದು, ಬಾಡಿ ನೋಡ್ಕೊಳ್ಳೋದು, ಫಿಟ್ ಆಗಿ ಇಟ್ಕೊಳ್ಳೋದು. ಹೊರಗಡೆ ಯೋಚನೆ 1% ಯೋಚನೆ ಮಾಡಕ್ ಟೈಮೇ ಸಿಗಲ್ಲ. ನಿಮ್ ಬಗ್ಗೆ ನೀವ್ ಯೋಚನೆ ಮಾಡಿದಾಗ ಹೊರಗಡೆ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಸಿಗಲ್ಲ. ಯಾರು ನಿಮ್ ಬಗ್ಗೆ ನೀವ್ ಯೋಚನೆ ಮಾಡಲ್ಲ, ಹೊರಗಿನ ಬಗ್ಗೆ ಯೋಚನೆ ಮಾಡ್ತೀರಿ, ಹೊರಗಿನ ಪರ್ಸನ್ಸ್ ಬಗ್ಗೆ ಯೋಚನೆ ಮಾಡ್ತೀರಿ, ಹೊರಗಿನ ಪೀಪಲ್ಸ್ ಬಗ್ಗೆ ಯೋಚನೆ ಮಾಡ್ತೀರಿ. ಫಸ್ಟ್ ನಿಮ್ಮನ್ನ ಯೋಚನೆ ಮಾಡ್ಬೇಕು, ನಿಮ್ಮನ್ನ ಹೆಲ್ತ್ನ ಚೆನ್ನಾಗಿ ಮಾಡ್ಕೋಬೇಕು. ಆಮೇಲೆ ಟೈಮ್ ಇದ್ರೆ ಬೇರೆ ಯಾರಾದ್ರ ಬಗ್ಗೆ. ಬಟ್ ಹರ್ಬಲ್ ಲೈಫ್ ಶೇಕ್ ಕುಡ್ದಾದ್ಮೇಲೆ 7 ಇಯರ್ಸ್ ಆಯ್ತು, ಒಂದ್ ಸಿಂಗಲ್ ಪರ್ಸನ್ಸ್ ಬಗ್ಗೆ ಮಾತಾಡಕ್ ಟೈಮೇ ಸಿಕ್ಕಿಲ್ಲ, ಮಾತಾಡ್ಬೇಕು ಅಂತ ಅನ್ಸಿಲ್ಲ, ಮಾತಾಡಕ್ಕೂ ಆಗಿಲ್ಲ. ಹೆಂಗೆ ಏನು ಎದ್ಲಾಗ ಏನು ಅತ್ತಾನು ಗೊತ್ತಿಲ್ಲ, ಈ ಕಡೆ ಗೊತ್ತಿಲ್ಲ, ರೈಟ್ ಗೊತ್ತಿಲ್ಲ, ಲೆಫ್ಟ್ ಗೊತ್ತಿಲ್ಲ, ಸ್ಟ್ರೈಟ್ ಗೊತ್ತಿಲ್ಲ, ಬ್ಯಾಕ್ ಗೊತ್ತಿಲ್ಲ. ಎಲ್ಲ ಸುತ್ತೂನು ನಮ್ಮ ಮನೆ ಸುತ್ತ ಇದಾವೆ ಅದು ತಾನೇ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸುತ್ತು ಮನೆ ಇದಾವೆ, ನಾವು ಮಧ್ಯದಲ್ಲಿ ಇದ್ದೀವಿ. ಅಲ್ಲಿ ಯಾರ್ ಜನನು ಯಾವ ಜನನು ಏನ್ ಜನನು ಹೆಂಗಿದಾರೋ ಜನ ಗೊತ್ತಿಲ್ಲ. ಅವ್ರು ಹೆಂಗ್, ನಾವು ಯಾವಾಗ ಹೋಗಿ ಯಾವಾಗ ಬರ್ತೀವಿ, ನಾವು ಮನೇಲಿ ಇರ್ತೀವೋ ಅಥವಾ ನಾವು ಮನೇಲಿ ಇರಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ. ನಾವ್ ಅವ್ರ ಮನೆ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಪರ್ಸನ್ಸ್ ಎಷ್ಟ್ ಜನ ನಮ್ಗೂ ಗೊತ್ತಿಲ್ಲ. ಅದೇ ಶೇಕ್ ಕುಡಿಯೋಕಿನ್ನ ಮುಂಚೆಗೆ ಒಂದೇ ಕಟ್ಟೆ ಹತ್ರ ಕೂತ್ಕೊಂಡ್ಬಿಟ್ಟು, ಬಟ್ ನಾನ್ ಹೋಗ್ತಿದ್ದಿಲ್ಲ, ನನ್ ಮನೆ ಹತ್ರ ಎಲ್ಲಾರನ್ನೂ ಸೇರ್ಸ್ಕೊತಿದ್ದೆ. ಸೊ ಅದೇನೋ ಗೊತ್ತಿಲ್ಲ ನನ್ನ ಹತ್ರ ಬರೋರ್ ಜನ. ಬೆಂಗಳೂರಿನಲ್ಲಿ ಆರಾಮಾಗಿ ಕಟ್ಟೆ ಹತ್ರ ಕೂತ್ಕೊಂಡ್ರೆ ಎಲ್ಲರೂ ಬಂದು ಕೂತ್ಕೊಂತಿದ್ರು. ಯಾಕಂದ್ರೆ ನಮ್ಮ ಮಗ ಚಿಕ್ಕದಿರ್ತಿತ್ತಲ್ಲ, ನಮ್ಮ ಮಗಳು ಸಣ್ಣದಿರ್ತಿತ್ತು, ಚೆನ್ನಾಗಿರ್ತಿತ್ತು, ಎಷ್ಟು ಚೆನ್ನಾಗಿರ್ತಿದ್ದೆ, ಕ್ಯೂಟ್ ಆಗಿ ಮುದ್ದಾಗಿರ್ತಿದ್ದ. ಅವನ್ನ ಮಾತಾಡ್ಸ್ಕೊಂಡು ಮುದ್ಕಣಕ್ಕೆ ಎಲ್ಲಾ ಜನ ಬರೋರು, ಮಾತಾಡೋರು, ನಾ ಸುಮ್ಮನೆ ಕೂತಿರ್ತಿದ್ದೆ. ಬಟ್ ಅಲ್ಲಿ ನಾವು ಚೇಂಜ್ ಆಗೋದು ಚೆನ್ನಾಗಾಗೋದು ಇರ್ತಾನೆ ಇರ್ಲಿಲ್ಲ. ಬಟ್ ಬೇರೆಯವ್ರ ಬಗ್ಗೆನೆ ಕೆಡ್ದಾಗಿ ಒಬ್ಬ ಪರ್ಸನ್ಸ್ ಮೇಲೆ ನಂಬಿಕೆಗಿಂತ ಅಪನಂಬಿಕೆ ಮತ್ತೆ ಅವ್ನ್ ಕಂಡ್ರೆ ಇರಿಟೇಟೆಂಟ್ ಮತ್ತೆ ಅದು ಒಂಥರ ಸೆಂಟಿಮೆಂಟ್ ಚೆನ್ನಾಗ್ ಅನ್ಸಲ್ಲ. ಒಬ್ಬ ಪರ್ಸನ್ಸ್ ನ ಪ್ರೀತಿ ಮಾಡೋದಂತೂ ಮಾಡಲ್ಲ. 4 ಜನ ಕೂತ್ಕೊಂಡ್ರೆ ಒಬ್ಬ ಪರ್ಸನ್ ಬಗ್ಗೆ ಒಳ್ಳೇದನ್ನ ಮಾತಾಡಲ್ಲ, ಮೇಲಾಗಿ ಅವ್ರ ಮೇಲೆ ಇರುವಂತ ಪ್ರೀತಿನ ಮತ್ತೆ ಕಳ್ದೋಗಕ್ಕೆ ಮಾತಾಡ್ತಾ ಇರ್ತಾರೆ. ಸೊ ಅಂತ ಪೀಪಲ್ಸ್ ಮಧ್ಯೆ ನಾವಿರ್ತಾ ಇದ್ದಿದ್ದು. ಬಟ್ ಇವಾಗ ಹಂಗ ಆಗೋದೇ ಇಲ್ಲ. ಇಲ್ಲಿ ಜನಗಳ ಪರ್ಸನ್ಸ್ ಬಗ್ಗೆ ಮಾತಾಡ್ಕೋತಾ ಅವ್ರ ಫ್ಯಾಮಿಲೀಸ್ ರಿಸಲ್ಟ್ಸ್ ನ ಕೇಳಿಸ್ಕೊಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ಚೆನ್ನಾಗ್ ಆಗ್ತಾ ಇದಾರೆ, ಏನ್ ಚೆನ್ನಾಗ್ ಆಗ್ತಿದಾರೆ,
ಅವ್ರ ಒಳ್ಳೆ ರಿಸಲ್ಟ್ ನ ನಾವು ಅಳವಡಿಸ್ಕೊಂಡು ಮತ್ತೆ ಬೇರೆಯವ್ರಿಗೆ ಅಳವಡಿಸೋ ರೀತಿನಲ್ಲಿ ಈ ಕ್ಲಾಸ್ ನಡೆಯುತ್ತೆ. ಸೊ ಇಲ್ಲಿ ವೇಸ್ಟ್ ಆಗಿ ಮಾತಾಡಲ್ಲ ಯಾರು. ರಿಸಲ್ಟ್ಸ್ ನ ಕೇಳಿಸಿದ್ರೆ ಇನ್ನೊಬ್ರಿಗೆ ಅನುಕೂಲ ಆಗ್ಲಿ ಅಂತ ರಿಸಲ್ಟ್ ನ ಕೇಳ್ತೀವಿ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಎಲ್ಲರೂ ಈ ಈ ಈ ಈ ಪ್ರೋಗ್ರಾಮ್ ಅಲ್ಲಿ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಭಾಗಿಯಾಗ್ಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪರಿಸ್ಥಿತಿಗಳು ಹೆಂಗಿರುತ್ತೆ, ಪರ್ಸನ್ಸ್ ಪರಿಸ್ಥಿತಿಗಳು ಹೆಂಗಿರುತ್ತೆ, ಅಥವಾ ನಿಮ್ಗೆ ಏಜ್ ಆದ್ಮೇಲೂ ಈ ಪರಿಸ್ಥಿತಿ ಬರ್ಬೋದು, ಏಜ್ ಆಗಕ್ಕಿಂತ ಮುಂಚೆ ಈ ಪರಿಸ್ಥಿತಿ ಬರ್ಬೋದು. ಎಲ್ಲದಕ್ಕೂ ಅಡ್ವೈಸ್ ಇದೆ ಇಲ್ಲಿ. ಇಲ್ಲಿ ಚಿಕ್ಕವರು ಬಂದಿದ್ದೀರಾ, ದೊಡ್ಡವರು ಬಂದಿದ್ದೀರಾ, ಒಬ್ಬರದೇ ಆದ ಒಬ್ರು ಸಮಸ್ಯೆಗೆ ಬಂದೇ ಇದ್ದೀರಾ, ಹೌದಾ? ಇಲ್ಲಿ ಒಬ್ರಿಗೆ ಬಂದಿರೋ ರಿಸಲ್ಟ್ ಇನ್ನೊಬ್ರಿಗೆ ಬಂದಿಲ್ಲ, ಇನ್ನೊಬ್ರಿಗೆ ಇರುವಂತ ಪ್ರಾಬ್ಲಮ್ಸ್ ಮತ್ತೊಬ್ರಿಗಿಲ್ಲ. ಅಂದ್ರೆ ಒಬ್ಬ ಪರ್ಸನ್ಸ್ ನೋಡಿ, ಅಂದ್ರೆ ಎಲ್ಲಾ ಮನುಷ್ಯನ್ಗುನು ಕಣ್ಣು, ಕಿಡ್ನಿ, ಕಿವಿ, ಮೂಗು, ಬಾಯಿ ಎಲ್ಲ ಇದೆ. ಅವರು ಅವು ಆ ಸಂಬಂಧಪಟ್ಟಿರುವಂತ ಆ ಅಂಗಾಂಗಗಳಿಗೆ ಆ ಪ್ರಾಬ್ಲಮ್ಸ್ ಬಂದಿರೋದು. ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಬಂದಿಲ್ವೋ ಅವ್ರಿಗೆ ಬಂದಿದೆ ಅಂದ್ರೆ ಅವ್ರು ಏನ್ ಮಿಸ್ಟೇಕ್ ಮಾಡಿದ್ರು ಅದನ್ನ ನೀವು ಮಾಡ್ಬಾರ್ದು. ಅದನ್ನೇ ಇಲ್ಲಿ ಹೇಳ್ಕೊಡೋದು. ಒಬ್ರಿಗೆ ವೇಟ್ ಲಾಸ್ ಇದೆ, ವೇಟ್ ಇಂದ ಹಿಂಗ್ ತೊಂದ್ರೆ ಆಗ್ತಿದೆ. ಒಬ್ರಿಗೆ ವೇಟ್ ಗೇನ್ ಇದೆ, ಇನ್ನಿಂದ ಅವ್ರಿಗೆ ತೊಂದ್ರೆ ಆಗ್ತಿದೆ. ವೇಟ್ ಲಾಸ್ ಆರ್ ವೇಟ್ ಗೇನ್ ಮತ್ತೆ ಫ್ಯಾಟ್ ಲಾಸ್, ಇದರಿಂದ ಪ್ರಾಬ್ಲಮ್ ಏನಾಗ್ತಿದೆ, ಜಾಯಿಂಟ್ಸ್ ಬಗ್ಗೆ ಹೇಳ್ತಾರೆ, ಎಲ್ಲಾದ್ರೂ ಹೇಳ್ತಾರೆ. ಅಂದ್ರೆ ಇದೇ ನಮ್ಗಿಲ್ಲ ಅನ್ಕೋಬೇಡಿ, ನಿಮ್ಗೂ ಜಾಯಿಂಟ್ಸ್ ಇದಾವೆ. ವಯಸ್ಸಾದ್ಮೇಲೆ ಬರ್ಬೋದು, ಹೇಳಕ್ ಆಗಲ್ಲ. ಇಲ್ಲ ವಯಸ್ಸಿದ್ದಂಗೆ ಬರ್ಬೋದು, ಹೇಳಕ್ ಆಗಲ್ಲ. ಹುಟ್ಟಿದ ಮಕ್ಕಳಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ಮೇಲೆ ನಿಮ್ದು ಯಾವ ಲೆಕ್ಕ ಹೇಳ್ರಿ? ನಮ್ಗೇನ್ ಏಜ್ ಇಲ್ಲ ಬಿಡು, ಇವಾಗ 35 ವರ್ಷ ಆರಾಮಾಗಿದ್ದೀವಿ. 35 ವರ್ಷದಲ್ಲಿ ಬರಲ್ಲ ಅನ್ಕೊಂಡಿದೀರಾ? 36 ವರ್ಷಕ್ಕೆ ಬರ್ಬೋದು, ಯಾರಿಗ್ ಗೊತ್ತು. ನೀವು ನೋಡ್ಕೊಂಡಿಲ್ಲ ಅಂದ್ರೆ ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ಕೊಡೋದು ಅಂದ್ರೆ ಕಲಿಸೋದು. ಮಾಡ್ಬೇಡಿ, ಮಿಸ್ಟೇಕ್ಸ್ ಗಳನ್ನ ಮಾಡ್ಬೇಡಿ, ಎಲ್ಲದನ್ನು ಎಚ್ಚೆತ್ಕೊಳ್ಳಿ. ಮತ್ತೆ ನಾವ್ ಯಾಕೆ ಇದನ್ನ ಇಷ್ಟೊಂದು ಪ್ರಾಡಕ್ಟ್ಸ್ ತಿಂತೀವಿ ಹೇಳಿ? ಇಲ್ಲಿ ನೋಡಿ, ಇಲ್ಲಿದೆಲ್ಲ ಇಷ್ಟಕ್ಕೊಂದು ಯಾಕೆ? ನಮ್ಗೇನ್ ಪ್ರಾಬ್ಲಮ್ಸ್ ಇದೆ ಅಂತ ತಿಂತಾ ಇಲ್ಲ ಇದನ್ನ, ಮುಂದೆ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ತಿಂತಿದೀವಿ. ಅಡ್ವಾನ್ಸ್, ಬೇಸಿಕ್, ಅಡ್ವಾನ್ಸ್, ಅಲ್ಟಿಮೇಟ್ ಅಂತ ಇದೆ. ಅಲ್ಟಿಮೇಟ್ ಹೋಗಿಲ್ಲ, ಅಡ್ವಾನ್ಸ್ ಅಲ್ಲಿ ಇದೀವಿ. ಅಡ್ವಾನ್ಸ್ ಅಲ್ಲಿ ಇದನ್ನ ತಿಂದ್ರೆ ಮಾತ್ರ ಮುಂದೆ ನಮ್ಗೆ ಅಲ್ಟಿಮೇಟ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್ ಯಾವ್ದು ಬರಲ್ಲ. ಅದಕ್ಕೆ ಇದಿಷ್ಟು ತಿಂತೀವಿ ಅಷ್ಟು. ನಮ್ಗೆ ಇಷ್ಟ ಅದೆಲ್ಲ ತಿನ್ಬೇಕು, ಮುಂದೆ ಬರ್ಬಾರ್ದು. ಅದು ಬರ್ಬಾರ್ದು ಅಂದ್ರೆ ಮೀನ್ಸ್ ಅದ್ರಲ್ಲಿರುವಂತ ನ್ಯೂಟ್ರಿಯನ್ಸ್ ನಮ್ಮ ಬಾಡಿಯಲ್ಲಿರುವಂತ ಪ್ರತಿಯೊಂದು ಪಾರ್ಟ್ಗೆ ಅಬ್ಸರ್ವ್ ಮಾಡ್ತಾ ಆ ಪೇನ್ಸ್ ಬರಲ್ಲ ಅಂತ. ನಮ್ಗೆ ವೇಟ್ ಲಾಸ್ ಆಗೋದಿಲ್ಲ, ಯಾಕೆ ನಾವು ಸೆಲ್ಯುಲಾಸ್ ತಗೋಬೇಕು? ವೇಟ್ ಲಾಸ್ ಸೆಲ್ಯುಲಾಸ್ಗೆ ತಗೋಬೇಕು ಅಂತಿದ್ಯಾ ರೂಲ್ಸ್? ಇಲ್ಲ. ಬಾಡಿ ಒಳಗೆ ಸ್ಟೋರೇಜ್ ಆಗ್ಬಾರ್ದು, ಫ್ಲೂಯಿಡ್ ಬ್ಯಾಲೆನ್ಸ್ ಅಂತ ತಗೊಳ್ತು. ಯೂರಿನ್ ಪ್ರಾಬ್ಲಮ್ಸ್ ಆಗ್ಬಾರ್ದು, ಮುಂದೆ ಯಾವತ್ತು ಏಜ್ ಅಲ್ಲೂ ಪ್ರಾಬ್ಲಮ್ ಆಗ್ಬಾರ್ದು, ಏಜ್ ಇರ್ಬೇಕಾದ್ರೂ ಆಗ್ಬಾರ್ದು, ಅದಕ್ಕೆ ತಗೊಳುತ್ತೆ. ಕ್ಯಾಲ್ಸಿಯಂ ತಗೊಳ್ಳೋದು, ಜಾಯಿಂಟ್ಗೆಲ್ಲ ತಗೋತಾರೆ. ಕ್ಯಾಲ್ಸಿಯಂ ಆಗಿನ ಕಡಿಮೆ ಇದೆಯಾ, ಬಾಡಿ ಒಳಗಡೆ ಇದೆ, 2 ಟೈಮ್ ಶೇಕ್ ಕುಡಿತೀವಿ, ಕ್ಯಾಲ್ಸಿಯಂ ಸಾಕಾಗತ್ತೆ, ಮುಂದೆ ಜಾಯಿಂಟ್ ಸಮಸ್ಯೆ ಬರಬಾರ್ದು ಅಂತ ತಗೊಳ್ಳೋದು. ಸೊ ಎಲ್ಲದು ಇಲ್ಲಿ ಬಂದಾದ್ಮೇಲೆ, ಬರೋದಕ್ಕಿಂತ ಮುಂಚೆ ಬಾಡಿನ ಚೆನ್ನಾಗಿ ನಾನು ನೋಡ್ಕೊಂಡ್ರೆ ಬಂದಾದ್ಮೇಲೆ ಪ್ರಿಕಾಕ್ಷನ್ ತಗೊಳ್ಳೋದು ತಪ್ಪುತ್ತೆ ಅಂತ. ಪ್ರಿಕಾಕ್ಷನ್ ಅಂದ್ರೆ ಏನು? ಒಬ್ಬೊಬ್ಬ ಸರ್ಜನ್ಸ್ ಹತ್ರ ಒಬ್ಬೊಬ್ರ ಹತ್ರ ಹೋಗೋದ್ ತಪ್ಪುತ್ತೆ. ಸರ್ಜನ್ಸ್ ಮತ್ತೆ ನೋಡಿ, ಅದಕ್ಕೆ ಕೀಲು ಮೂಳೆಗಳನ್ನ ನೋಡ್ತೀವಿ ಅಂತ ಹಾಕಿರ್ತಾರೆ. ನಿಮಗೆ ಕೀಲ್ ನೋವು, ಮೂಳೆ ನೋವು, ಕಾಲ್ ನೋವೆಲ್ಲ ಇರುತ್ತೆ. ಮತ್ತೆ ನೀವು ಇವಾಗ್ಲೇ ಪ್ಲಾನ್ ತಗೊಂಡ್ರೆ ಅವ್ರ ಹತ್ರ ಹೋಗಿ ನಾವು ತಗೊಳ್ಳೋ ಅವಶ್ಯಕತೆ ಇರಲ್ಲ, ಪ್ರಿಕಾಕ್ಷನ್ ತಗೊಳ್ಳೋ ಅವಶ್ಯಕತೆ ನಮ್ಗಿರಲ್ಲ. ಅಡ್ವಾನ್ಸ್ ಅಲ್ಲಿ ಪ್ಲಾನ್ ಮಾಡ್ಬೇಕು ಅಂತ. ಎಷ್ಟೇ ವಯಸ್ಸಾಗಿರೋರೆಲ್ಲ ಬಂದಿದ್ದೀರಾ, ವಯಸ್ಸಾಗ್ಲಿಲ್ದವ್ರೆಲ್ಲ ಬಂದಿದ್ದೀರಾ, ಬಟ್ ಎಲ್ಲಾರ್ಗು ಒಂದೇ ತರದ ಪ್ರಾಬ್ಲಮ್ಸ್ ಅಲ್ಲ. ಬಟ್ ನನಗೆ ಇಲ್ಲಿ ಜನಗಳನ್ನ ನೋಡಾದ್ಮೇಲೆ ಅವ್ರು ಹೇಳ್ತಾ ಇರುವಂತ ಪ್ರತಿಯೊಂದು ಪ್ರಾಬ್ಲಮ್ಸ್ ನ ತಗೊಂಡು 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 ನನ್ ಬಾಡಿ ಚೆನ್ನಾಗ್ ಮಾಡ್ಕೊಂಡಿದ್ದೀನಿ ನಾನು. ಅಂದ್ರೆ ಮುಂದೆ ನಮಗೂ ಈ ತರ ಆಗ್ಬೋದೇನೋ, ನಮಗೂ ಕಾಲಿದೆ ಅಲ್ವಾ, ಬಟ್ ನಮಗೂ ಹೊಟ್ಟೆ ಇದೆ ಅಲ್ವಾ, ನಾವು ಮೋಷನ್ಗೆ ಹೋಗ್ತೀವಿ ಅಲ್ವಾ, ಸೊ ನಮಗೂ ಮುಂದೆ ಒಂದಿನ ಮೋಷನ್ ಸಮಸ್ಯೆ ಬರ್ಬಾರ್ದು, ನಮಗೂ ಒಂದಿನ ಹೇರ್ ಲಾಸ್ ಆಗ್ಬಾರ್ದು, ನಮ್ದು ಕಿವಿ ಡ್ಯಾಮೇಜ್ ಆಗ್ಬಾರ್ದು. ಇದೆಲ್ಲ ಅದನ್ನು ಮನ್ಸಲ್ಲಿ ಇಟ್ಕೊಂಡು ಹಬ್ ಲೈಫ್ ಲೈನ್ ಕರೆಕ್ಟ್ ಆಗಿ ನಾನು ಯಾಕೆ ಯೂಸ್ ಮಾಡ್ತೀನಿ, ಅದು ನಮ್ಗೆ ಅದು ಯಾವುದೇ ಪ್ರಾಬ್ಲಮ್ಸ್ ಬರ್ಬಾರ್ದು, ಕಿವಿ ಪ್ರಾಬ್ಲಮ್ಸ್ ಬರ್ಬಾರ್ದು, ಕಣ್ ಪ್ರಾಬ್ಲಮ್ಸ್ ಬರ್ಬಾರ್ದು, ಮೂಳೆ ಬರ್ಬಾರ್ದು, ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬಾರ್ದು, ಟ್ರೈಗ್ಲಿಸರೈಡ್ ಲೆವೆಲ್ ಕಡಿಮೆ ಆಗ್ಬಾರ್ದು, ಬಾಡಿನಲ್ಲಿ ತುಂಬಾ ಚೆನ್ನಾಗಿ ಬ್ಲಡ್ ಫ್ಲೋ ತುಂಬಾ ಚೆನ್ನಾಗಿರ್ಬೇಕು, ಸ್ಕಿನ್ ಪಳಪಳ ಅಂತ ಹೊಳಿತಾ ಇರ್ಬೇಕು. ಇದೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಹರ್ಬಲ್ ಲೈಫ್ ಲೈನ್ ನುಗ್ತಾ ಇರೋದು. ನನ್ಗೆ ಅದರಿಂದ ಪ್ರಾಬ್ಲಮ್ಸ್ ಇಲ್ಲ, ಬರ್ಬಾರ್ದು ಅಂತ ತಗೊಳ್ತಾ ಇರೋದು. ಅಂದ್ರೆ ನೀವು ಬರೋದಕ್ಕಿಂತ ಮುಂಚೆನೆ ಅಡ್ವಾನ್ಸ್ ಆಗಿ ಕಲಿತಿದ್ದೀರಿ, ಇದೇ ನಾಲೆಡ್ಜ್ ಅಂತ ಹೇಳ್ತಾ ಇರೋದು. ಹೆಲ್ತ್ ನಾಲೆಡ್ಜ್ ಅಂದ್ರೆ ಅಡ್ವಾನ್ಸ್ ಆಗಿ ತಿಳ್ಕೊಳ್ಳೋದು, ಕಲ್ತ್ಕೊಳ್ಳೋದು. ಯಾವ ನಿಮ್ಮ
ಎಜುಕೇಶನ್ ಅಲ್ಲಿ ಹೇಳ್ಕೊಡ್ತಾರೆ. ಯಾರಿದು ವಿವೋ ಬೇಸ್ ಚೆನ್ನಾಗಿ ಮಲ್ಕೊಂಡಿದ್ದೀರಿ ಇಬ್ರು ಗಂಡ ಹೆಂಡ್ತಿನ ನೀವಿಬ್ರು. ಇನ್ ಸ್ವಲ್ಪ ಹೊತ್ತು ಹಾಸ್ಯ ಎಲ್ಲ ಹಾಕೊಬೇಕಾಗಿತ್ತು. ಅದೇನದು ಹಂಗ್ ಮಲಗಿರೋದು ಯಾರ್ರಿ ನಿಮ್ಗೆ ಲಿಂಕ್ ಕೊಟ್ಟಿರೋದು? ವಿವೋ V2502 ನಿಮ್ಗೆ ಇಬ್ರಿಗೂ ಸಂಟ ಇಲ್ವಾ? ಅದ್ಯಾರು ನಿಮ್ಗೆ ಲಿಂಕ್ ಕೊಟ್ಟಿರೋದು? ಇವ್ರನ್ನ ಕ್ಲಾಸಿಂದ ರಿಮೂವ್ ಮಾಡ್ರಿ. ಬೇರೆಯವ್ರು ನೋಡ್ಬಿಟ್ಟು ಇವ್ರ ತರನೇ ಮಲಗ್ಬೇಕು ಅನ್ಸ್ಬೇಕು ಎಲ್ಲಾರ್ಗು. ನೋಡಿ ಮಲ್ಗಕ್ ಟೈಮ್ ಇದೆ, 10 ಗಂಟೆ ಆದ್ಮೇಲೆ ಮಲಗ್ರಿ. ನಿಮ್ ಹತ್ರ ಯಾರು ಬರ್ತಾರೆ? ನೀವೇ ತಾನೇ ಮಲ್ಗೋದ್ ಮನೇಲಿರೋದು. ಕ್ಲಾಸಲ್ಲಿ ಹಂಗ್ ಮಲಗ್ತಾರ? ಎದೋಳ್ರಿ. ಯಾರದು? ಯಾರೇ ನಿಮ್ಗೆ ಲಿಂಕ್ ಕೊಟ್ಟಿದ್ದು? ಎದೊಳ್ಬೇಕು ಇವಾಗ. ಓಕೆ ಸೂಪರ್ ಸರ್. ಹಾರ್ಟ್ ಕೊಡ್ರಿ ಸರ್ಗೆ. ಪ್ರೈವೇಟ್ ಪ್ಲೇಸ್ ಅಲ್ಲಿ ವಿಡಿಯೋ ಆನ್ ಮಾಡಬಾರ್ದು, ಆಯ್ತಾ? ನಾವೇನ್ ಗೊತ್ತಾ, ವಿಡಿಯೋ ಆನ್ ಮಾಡ್ರಿ ಅಂತ ಹೇಳಿದ್ರೆ ನಿಮ್ದು ಒಂದು ಬಚ್ಚಲಿಗೆ ಹೋಗೋ ಜಾಗದಲ್ಲಿ ವಿಡಿಯೋ ಆನ್ ಮಾಡಬೇಡಿ, ಮತ್ತೆ ಮಲ್ಕೊಂಡಿರೋ ಜಾಗದಲ್ಲಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ಕನ್ನಡಿಗೆ ಮತ್ತೆ ವಿಡಿಯೋಕ್ಕೂ ಸತ್ಯ ಕರೆಕ್ಟ್ ಆಗಿ ತೋರಿಸುತ್ತೆ. ಯಾರಿಗೊತ್ತು? ಕನ್ನಡಿನೂ ಕರೆಕ್ಟ್ ಆಗಿ ತೋರಿಸುತ್ತೆ ಅಲ್ವಾ? ನಮ್ದು ವಿಡಿಯೋ ಆನ್ ಮಾಡಿದ್ರೆ ಸತ್ಯನೂ ತೋರಿಸುತ್ತೆ ನೀವೇನ್ ಮಾಡ್ತೀರಿ ಏನಿಲ್ಲ ಅಂತ. ಸೊ ತುಂಬಾ ಅವೆಲ್ಲ ಜಾಣ್ತೆ, ನಾವು ಮಾತಾಡಲ್ಲ, ತೋರಿಸುತ್ತೆ ಅಲ್ಲ. ಕನ್ನಡಿ ಮುಂದೆ ನಿಂತ್ರೆ ದಪ್ಪನ ಸಣ್ಣನ ಕರ್ರಗೋ ಬೆಳ್ಳಿಗೋ ತೋರಿಸುತ್ತೆ, ಬಾಡಿ ಸಣ್ಣಗಿದೆ ದಪ್ಪಗಿದೆ ಎಲ್ಲ ತೋರಿಸುತ್ತೆ. ಸೊ ಅದಕ್ಕೆ ಪ್ರೈವೇಟ್ ಪ್ಲೇಸ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೆಂಗ್ ಕೂತ್ಕೋಬೇಕು ಹಂಗ್ ಕೂತ್ಕೊಳ್ಳಿ. ಸೇಫ್ ಅಲ್ವಾ? ಏನ್ ಪ್ರಾಬ್ಲಮ್ ಏನಾದ್ರೂ ಇಲ್ವಲ್ಲ. ನೋಡಿ ಇಲ್ಲಿ ಒಂದು ಸ್ಪಾಟ್ಲೈಟ್ ಮಾಡ್ತೀನಿ. ಇವ್ರು ನೋಡಿ ಅದು ಚಂದ ಕುತ್ಕೊಂಡವ್ರೆ. ಇವ್ರು ಎಷ್ಟು ಚೆನ್ನಾಗಿ ಕುತ್ಕೊಂಡವ್ರು ನೋಡಿ. ಇವ್ರದ್ದು ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಕುಂತವ್ರೆ. ಮಗಳು, ಅಪ್ಪ, ಅಮ್ಮ. ಹಿಂಗ್ ದುಂಡು ಕುತ್ಕೊಂಡ್ ಕ್ಲಾಸ್ ಕೇಳಿಸ್ಕೊಂಡ್ರೆ ಸಿನಿಮಾ ನೋಡಿರೋ ತರ ಇದೆ ಇವಾಗ ಕುತ್ಕೊಂಡಿರೋದು. ಇಷ್ಟೇ ನೋಡ್ರಿ, ಕೈಯಲ್ಲೆಲ್ಲ ಗ್ಲಾಸ್ ಇದಾವ, ಫ್ರೆಶ್ ಇಟ್ಕೊಂಡಾರ, ಕ್ಲಾಸ್ನ ಕೇಳಿಸ್ತಾರೆ. ಎಷ್ಟ್ ಚೆನ್ನಾಗಿ ಕುತ್ಕೊಂಡಾರ. ಸೀರಿಯಲ್ ಕುತ್ಕೊಂಡು ಹಿಂಗನ ಬಗ್ಬಿಡ್ತೀವಿ, ಕುತ್ಕೊಂಡ್ರೆ ಎಷ್ಟ್ ಚೆನ್ನಾಗಿ ಕೂತ್ರ. ಆಡ್ಕೊಡಿ ಇವ್ರಿಗೆಲ್ಲ ಅಷ್ಟೇ. ಗುಡ್ ಈವ್ನಿಂಗ್ ಮೇಡಮ್. ಸೂಪರ್ ಸೂಪರ್. ನಾನ್ ನಿಮ್ಗೆ ಸ್ಪಾಟ್ಲೈಟ್ ಮಾಡಿದ್ದು ನಿಮ್ ತರ ಕೂತಿದ್ದಾರೆ, ಎಷ್ಟ್ ಚೆನ್ನಾಗಿ ಕೂತಾರೆ ಅಂತ. ಒಂದೇ ಮನೇಲೆ 3 ಜನ 3 ಕಪ್ ಇಟ್ಕೊಂಡು ಕೂತ್ಕೊಂಡಾರೆ. ಆ ಫ್ರೆಶ್ ಮುಂದೆ ಇಟ್ಕೊಂಡು ಕೂತ್ಕೊಂಡ್ರೆ ಬೇರೆ ಆಲೋಚನೆ ಬರಲ್ಲ. ನೋಡಿ, ಯಾರಾದ್ರೂ ಟಿವಿ ಹಾಕಿದ್ದೀರಾ? ಯಾರಾದ್ರೂ ಪಕ್ಕದಲ್ಲಿ ಕುತ್ಕೊಂಡು ವೇಸ್ಟ್ ಆಗಿ ಮಾತಾಡೋರು ಕುಂದಿರ್ಸ್ಕೊಂಡಿದ್ದೀರಾ? ನಿಜವಾಗ್ಲೂ ಹೇಳ್ತೀನಿ, ಇವ್ರು ಒಬ್ರಿಗೊಬ್ರು ಡಿಸ್ಟರ್ಬ್ ಮಾಡ್ಕೊಂಡಿದ್ ನಾನ್ ನೋಡ್ಲೇ ಇಲ್ಲ ಇವ್ರಿಬ್ರನ್ನ. ಈ ಅಪ್ಪ ಈ ಅಮ್ಮನ್ ತಡವಿಲ್ಲ, ಈ ಅಮ್ಮ ಈ ಅಪ್ಪನ್ ತಡವಿಲ್ಲ, ಬಟ್ ತುಂಬಾ ಚೆನ್ನಾಗಿ ಕೂತಿರ್ತಾರೆ. ಇವ್ರಿಗೊಂದು ಹಾಟ್ ಕೊಡಿ. ನೋಡಿ ಎಷ್ಟ್ ಚಂದ ಕೂತವ್ರು ಇವ್ರು. ಡಿಸ್ಟರ್ಬ್ ಆಗಲ್ಲ ಅವ್ರಿಬ್ರು, ನಿಜವಾಗ್ಲೂ ಡಿಸ್ಟರ್ಬ್ ಆಗಲ್ಲ. ನಾನು ಯಾವತ್ತು ಶೋಭಾ ಮೇಡಮ್ನ ಡಿಸ್ಟರ್ಬ್ ಆಗಿದ್ ನೋಡೇ ಇಲ್ಲ ಕ್ಲಾಸ್ ಅಲ್ಲಿ. ಹೌದು. ಮತ್ತೆ ಮತ್ತೆ ಶೇಖರ್ ಸಾರ್ನ ಒಂದೇ ಸ್ಟ್ಯಾಚು ಒಂದೇ ಆಂಗಲ್ ಅಲ್ಲಿ ಕುತ್ಕೊಂಡಿರೋದ್ ನಾನು ನೋಡಿದೀನಿ. ಮತ್ತೆ ವಿಭೂತಿ ಅದು ಕರೆಕ್ಟ್ ಆಗಿ ವಿಭೂತಿ ಮುಖ ತೊಳ್ಕೊಂಡು ನೀಟಾಗಿ ತಲೆ ಬಚ್ಕೊಂಡು ಅನ್ಮ್ಯೂಟ್ ಮಾಡ್ಕೊಂಡು ರಿಸಲ್ಟ್ ಹೇಳ್ರಿ ಅಂದ್ಬಿಟ್ರೆ ಸಾಕು, ಮುಲಾಜಿಲ್ದೆ ಫಸ್ಟ್ ಡೇ 1 ಇಂದ ಏನ್ ರಿಸಲ್ಟ್ ಬಂದು ಒಂದಿನ ಮರೆಯಲ್ಲ, ಹಂಗೆ ಕುತ್ಕೊಂತಾರೆ. ಸೂಪರ್ ಸರ್ ನೀವು. ನಿಜ, ನಿಮ್ಗೆ ಆ ಯುವತಿ ಕಟ್ಟು ಹಾಕೊಂಡೆ ನೋಡಿದ್ದೆ ನಂಗೆ ಗೊತ್ತಾಗ ಫಿದಾ ಆಗೋಗ್ಬಿಡ್ತದೆ. ನೀಟಾಗಿ ಕುತ್ಕೋಬೇಕು. ಏನ ನೋಡಿ ಎಷ್ಟ್ ಚೆನ್ನಾಗಿ ಕುತ್ಕೊಂಡ್ರೆ ನಿಮ್ನ ಮಾತಾಡಿಸ್ತಾರೆ ಸೂಪರ್ ಅಂತ. ನೀವ್ ಹೆಂಗ್ ಬೇಕಾರಂಗ್ ಕುತ್ಕೊಂಡು ಯಾವ ಹೆಂಗಲ್ಲೆಲ್ಲ ಕುತ್ಕೊಂಡ್ರೆ ಅದೇನ್ ಚೆನ್ನಾಗಿರುತ್ತೆ ಹೇಳಿ? ನಿಜ, ಸೀರಿಯಸ್ಲಿ ಚೆನ್ನಾಗಿಲ್ಲ. ಕಲಿಯೋರ್ ಲಕ್ಷಣ ಅಲ್ಲ. ಪೂಜೆಗೆ ಹೆಂಗ್ ಬೇಕಾರಂಗ್ ಕುತ್ಕೊಂಡ್ರೆ ಪೂಜಾರಿ ಅಲ್ಲ, ದೇವ್ರ ವರಾನೇ ಕೊಡುತ್ತೆ. ಹೆಂಗ್ ಬೇಕಾರಂಗ್ ಕುತ್ಕೊಂಡ್ ಪೂಜೆ ಮಾಡಿದ್ರೆ ವರ ಕೊಡ್ತಾನೆ ಏನು? ಒಬ್ಬೊಬ್ರು ಹೆಂಗ್ ಮಾಡ್ತಿರ್ತಾರೆ ಗೊತ್ತಾ? ಆ ಗಂಟೆ ಬಾರಿಸ್ತಿರ್ತಾರೆ, ಪೂಜೆ ಮಾಡ್ತಿರ್ತಾರೆ, ಬೈತಿರ್ತಾರೆ. ಪೂಜೆ ಮಾಡ್ತಿರ್ತಾರೆ, ಬರ್ತಾರೆ, ಟಿವಿ ನೋಡ್ತಿರ್ತಾರೆ, ಅದಕ್ಕೆ ಸೀರಿಯಲ್ ಬಂದ್ಬಿಡ್ತೈತೆ, ಅದು ಅಡ್ವರ್ಟೈಸ್ಮೆಂಟ್ ಬಂದ್ ಪೂಜೆ ಮಾಡಿ ಇಷ್ಟೊಂದ್ ಜನ ನೋಡ್ಬಿಟ್ಟಿ ನಾನಂತ ಹಿಂಗ್ ಮಾಡೋರ್ನ. ಇದ್ರ ಅಲ್ಲಿ ಯಾವ್ದು ಸಕ್ಸಸ್ ಆಗಲ್ಲ. ಅಲ್ಲಿ ಪೂಜೆನೂ ಆಗ್ಲಿಲ್ಲ, ಈ ಕಡೆ ಟಿವಿನೂ ನೋಡಕ್ಕಾಗಲ್ಲ. ಏನ್ ಕೊಡ್ಬೇಕು ಅಲ್ವಾ? ಸೊ ಅದಕ್ಕೆ ತನು ಮನ ಧನ ಎಲ್ಲ ಬೇಕು ಅಂತಂದ ಹೇಳಿದ್ರೆ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್. ಏಕಾಗ್ರತೆ, ಕಾನ್ಶಿಯಸ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಪಡ್ಕೋಬೇಕು ಅಂದ್ರೆ ಅದ್ರ ಮೇಲೆ ಜಾಸ್ತಿ ಕಾನ್ಶಿಯಸ್ ಇರ್ಬೇಕು. ನಾನ್ ದೇವ್ರ ಹತ್ರ ಡಿಸ್ಟರ್ಬ್ ಮಾಡ್ಕೋಬೇಕಾದ್ರೆ, ದೇವ್ರ ಹತ್ರ ಏನಾದ್ರೂ ಕೇಳ್ಬೇಕು ಅಂತ ಕುತ್ಕೊಂಡಾಗ ಅದು ನನ್ಗೆ ಸ್ಯಾಟಿಸ್ಫೈ ಆಗೋವರೆಗೂ ಕೇಳ್ತಾನೆ ಇರ್ತೀನಿ. ನಾನು ದೇವ್ರ ಮನೆನೇ ಆಗಿರ್ಲಿ, ದೇವ್ರ ಗುಡಿಗಾದ್ರೆ ಹೋಗಿರ್ಲಿ, ಎಲ್ಲೇನ್ ಹೋಗಿ ಏನ್ ಮಾಡ್ಲಿ ಬೇಡ್ಕೊಂತೀನಿ. ಅದ್ ನಂಗೆ ದೇವ್ರ ಬಂದ್ಬಿಡ್ಬೇಕು. ಅದೇನೋ ಒಂಥರ ನನಗ್ ಸಮಾಧಾನ ಆಗ್ಬಿಡ್ಬೇಕು. ನಾನ್ ಕೇಳ್ಕೊಂಡ್ರೆ ಸಮಾಧಾನ ಆಗ್ಬಿಡ್ಬೇಕು. ನನ್ಗೆ ಸಮಾಧಾನ ಆಯ್ತಾ, ವರ ಸಿಕ್ತು ಅಂತಾನೆ ಅರ್ಥ.
ಬಟ್ ಅಂದ್ರೆ ಅಷ್ಟು ಸಿಕ್ಸ್ ಸೆನ್ಸ್ ಹೇಳ್ತಾ ಇರುತ್ತೆ ಇದು ನಿಂಗೆ ಇಲ್ಲಿ ಆಗುತ್ತೋ ಆಗಲ್ಲೋ ಅಂತ. ಜಾಸ್ತಿ ಶೇಕ್ ಕುಡೀರಿ, ನಿಮ್ಗೂ ಹಂಗಾಗುತ್ತೆ. 3 ವರ್ಷದ ಮೇಲೆ ಯಾರು ಶೇಕ್ ಕುಡಿತಾರೆ, ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ. ಹಿಂಗೆ ಆಗುತ್ತೆ ಇದು, ಇದೇ ಆಗುತ್ತೆ ಇದು, ಇದೇ ಮಾಡುತ್ತೆ ಇದು. ಈ ಪರ್ಸನ್ಸ್ ಇದನ್ನೇ ಮಾಡ್ತಾ ಇರೋ ಕೆಲ್ಸ. ಅಂದ್ರೆ ಒಬ್ಬ ಪರ್ಸನ್ಸ್ ನ ಅವಂದು ಫೇಸ್ ಈಸ್ ಇಂಡೆಕ್ಟ್ ಆಫ್ ದಿ ಮೈಂಡ್. ಮುಖ ನೋಡಿದ ತಕ್ಷಣ ಇವನ್ ಬಿಹೇವಿಯರ್ ಏನಂತ ಅರ್ಥ ಆಗ್ತಾ ಹೋಗುತ್ತೆ ಶೇಕ್ ಕುಡಿದ್ರೆ. ಅಂದ್ರೆ ಅಷ್ಟೊಂದು ನಿಮ್ಗೆ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಹೋಗುತ್ತೆ ಶೇಕ್ ಕುಡಿದ್ರೆ. ಒಬ್ಬ ಪರ್ಸನ್ಸ್ ನ ಅರ್ಥ ಮಾಡ್ಕೊಳಂಗೆ. ಅಂದ್ರೆ ಅದ್ ಹೆಂಗೆ ಅಂತ ಹೇಳ್ತಾರೆ, ದೂರದೃಷ್ಟಿ ಅನ್ನೋದಕ್ಕಿಂತ ಅದು ಅದು ಆತರ ಸಿಂಕ್ ಆಗ್ತಾ ಹೋಗುತ್ತೆ. ಅದೇನೋ DNA ಅದ್ ಹಂಗೆ ಆತರ ಏನೋ ಇವ್ರೇನೋ ಮಾಡ್ತಿದಾರೆ ಅಂದ್ರೆ ಒಬ್ಬ ಪರ್ಸನ್ಸ್ ನ ಅವ್ನ ಬಿಹೇವಿಯರ್ ಮೇಲೆ ಆ ಥಾಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಅದ್ ಎಸ್ಸೆ ಆಗಿರುತ್ತೆ. ಇವತ್ತಿನವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡಿರೋದು, ಊಹೆ ಮಾಡ್ಕೊಂಡಿರೋದು, ಅದು ಕನ್ಸಲ್ ಬಂದಿ ಅಥವಾ ಏನೋ ಒಂದ್ ಆಗಿರೋದು ಯಾವತ್ತೂ ಸುಳ್ಳೇ ಆಗಿಲ್ಲ. ಅಂದ್ರೆ ಅಷ್ಟು ಮನ್ಸು ಕ್ಲಾರಿಟಿಯಿಂದ ಇರುತ್ತೆ, ನಿಮ್ದು ಗೊಂದಲ ಇರಲ್ಲ ಮನ್ಸಲ್ಲಿ. ಗೊಂದಲ ಇಲ್ಲದ ಮನ್ಸಲ್ಲಿ ನೋಡಿ, ನೀವ್ ಏನಾದ್ರೂ ಡಿಸೈಡ್ ಮಾಡಿದ್ರೆ ಅದಾಗತ್ತೆ. ಇದಾಗುತ್ತೆ ಅಂದ್ರೆ ಅದಾಗತ್ತೆ. ಜಾಸ್ತಿ ನೀವ್ ಯೋಚನೆ ಮಾಡಿ ನೋಡಿ. ಸೊ ಭವಿಷ್ಯ ನುಡಿತಾರೆ, ಭವಿಷ್ಯ ನುಡಿಯುತ್ತೆ ಹಂಗಲ್ಲ, ಅಲ್ಲ ಅದು. ಬಟ್ ಆ ಸೆನ್ಸ್ ಅದ ಹಂಗೆ ನಿಮ್ಗೆ ತೋರಿಸ್ತಾ ಇರುತ್ತೆ ಅಂತ ಪರ್ಸನ್ಸ್ ಬಗ್ಗೆ. ಸೊ ಹಂಗೆ ನ್ಯೂಟ್ರಿಷನ್ ಕ್ಲಬ್ಗೆ ಕೂತ್ಕೊಂಡು ಅಷ್ಟು ಚಂದವಾಗಿ ಕುತ್ಕೊಂಡ್ರೆ ಎಲ್ಲದನ್ನು ವರ್ಕ್ ಆಗ್ತಾ ಹೋಗುತ್ತೆ. ಸೊ ನಮ್ದು 3 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದ್ ಸಿಂಗಲ್ ಡೇ ನಮ್ ಕೋಚ್ಗೆ ನಾವು ತೊಂದರೆನೆ ಕೊಡ್ಲಿಲ್ಲ. ಸೊ ಅದಕ್ಕೆ ನಾವ್ ಇವತ್ತು ಚೆನ್ನಾಗಿರೋದು. ನಮ್ ಕೋಚ್ ನಮ್ಮ ಹೆಸರು ನಮ್ ಕೋಚ್ ನಮ್ ಕೋಚ್ ಹೆಸರು ನಾವ್ ಹೇಳ್ಬೇಕು. ಬಟ್ ಆದ್ರೆ ನಮ್ ಕೋಚ್ ನಮ್ಮ ಹೆಸರೇ ಹೇಳ್ತಿರ್ತಾರೆ ಎಲ್ಲ ಕಡೆ. ಬಟ್ ಹಿಂಗೆ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ ಹೆಸರು ಹೇಳೋ ತರ ನಾವ್ ಆತರ ಡ್ರೀಮ್ ಮಾಡಿದ್ವಿ. ಓದಲ್ಲಿ ಬಂದಲ್ಲಿ ಮಾಡಲ್ಲ. ನಮ್ ಕೋಚ್ ಬರ್ಸಿದ್ರ ಅದನ್ನ ಬುಕ್ ಅಲ್ಲಿ. ಏನು, ನಾನು ಇವತ್ತು ನ್ಯೂಟ್ರಿಷನ್ ಕ್ಲಬ್ಗೆ ಬಂದಿದ್ದೀನಿ, ಇವತ್ತು ಯಾರ ಜೊತೆ ನಾನು ಡಿಸ್ಟರ್ಬ್ ಮಾಡ್ಕೊಳಲ್ಲ, ಬರೀರಿ ಅನ್ನೋರು. ಬರಿತಿದ್ವಿ ನಾವು, ಯಾರು ಡಿಸ್ಟರ್ಬ್ ಮಾಡ್ಕೊಂಡು ಮತ್ತೆ ತಿರ್ಗ್ ದಿನ ಬಂದಾಗ ಏನ್ ಹೇಳೋರು, ನಾವು ಇವತ್ತು ನಾಳೆ ಬೆಳಿಗ್ಗೆ 10 ಗ್ರಾಮ್ ಆದ್ರೂ ವೇಟ್ ಲಾಸ್ ಆದೇ ಆಗ್ತೀವಿ, ಬರೀರಿ ಬುಕ್ ಅಲ್ಲಿ. 10 ಗ್ರಾಮ್ ವೇಟ್ ಲಾಸ್ ಆಗ್ತೀವಿ ಅಂದ್ರೆ ಬರ್ಕೊಂಡು ಹೋದ್ರೆ ಅರ್ಧ ಕೆಜಿನೇ ವೇಟ್ ಲಾಸ್ ಆಗಿರೋದು. ಅಂದ್ರೆ ಒಬ್ಬ ಮನುಷ್ಯನ ಅಟ್ಲೀಸ್ಟ್ ಒಂದ್ ದಿನಕ್ಕೆ 100 ಗ್ರಾಮ್ ಆದ್ರೂ ವೇಟ್ ಲಾಸ್ ಮಾಡಿಸ್ಬೋದು, ಅವ್ನ ಮನಸ್ಥಿತಿ ಕರೆಕ್ಟ್ ಆಗಿದ್ರೆ ಅಂತ ಅದರ್ಥ. ನಿಮ್ ಮನಸ್ಥಿತಿ ಕರೆಕ್ಟ್ ಆಗಿದ್ರೆ 1 ಕೆಜಿನೂ ವೇಟ್ ಲಾಸ್ ಆಗತ್ತೆ. ಪರ್ಸರ್ ನಮ್ ಕೋಚ್, ನಾನು ಈ ವಾರದಲ್ಲಿ ಅಟ್ಲೀಸ್ಟ್ 3 ಕೆಜಿ ಆದ್ರೂ ವೇಟ್ ಲಾಸ್ ಮಾಡೇ ಮಾಡ್ತೀನಿ, ಬರೀರಿ. ಬರಿತೀವಿ. ನಾನು ಒಂದು ತಿಂಗಳ ಒಳಗೆ 7 ದಿನ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಕ್ಲಬ್ಗೆ ಹಾಜರಿರುತ್ತೇನೆ, ಬರೀರಿ ಅನ್ನೋರು. ಬರೀತಿದ್ವಿ. 7 ದಿನ ಕರೆಕ್ಟ್ ಆಗಿ ಬರ್ದ್ರೆ ಆಮೇಲೆ ನಾನು 21 ದಿವಸ ನ್ಯೂಟ್ರಿಷನ್ ಕ್ಲಬ್ಗೆ ಕರೆಕ್ಟ್ ಆಗಿ ಹಾಜರಾಗಿರ್ತೀನಿ, ಬರೀರಿ. ಬರೀತಿದ್ವಿ. ಅದಾದ್ಮೇಲೆ 1 ತಿಂಗಳು ಬರ್ಸೋರು. ಅದಾದ್ಮೇಲೆ 3 ತಿಂಗಳು ಬರ್ಸೋರು. 3 ತಿಂಗಳು ಕಂಪ್ಲೀಟ್ ಆದ ತಕ್ಷಣ 9 ಮಂತ್ಸ್ ಬರ್ಸೋರು. 9 ತಿಂಗಳು ಬರ್ಸೋರು. 9 ತಿಂಗಳು ಆದ ತಕ್ಷಣ 1.5 ವರ್ಷ. ಹೆಂಗೆ ನಮ್ ಕೋಚ್ ಹಿಂಗ್ ಮಾಡ್ತಿದ್ರು ನಮ್ಗೆ. ಹಿಂಗೆ ತಿದ್ದಿ ಒಂದ್ ಚಿಕ್ಕ ಮಕ್ಳಿಗೆ ಬರ್ಸ್ದಂಗ್ ಬರ್ಸಿ ಆ ಬುಕ್ಕಲ್ಲಿ ಬರ್ಸಿ, ಆ ಬುಕ್ಕಲ್ಲಿ ಬರ್ದಿರುವಂತದ್ದು ನಾವೇ ಅದನ್ನ ನೋಡಿ ಅಸಹ್ಯ ಆಗ್ಬೇಕು ಮಿಸ್ ಆದ್ರೆ. ಅಂದ್ರೆ ಅದು ಬರ್ದಿರೋದ್ ನೋಡಿದ್ರೆ ಮಿಸ್ ಆದ್ರೆ ನಮ್ಗೆ ಬೇಜಾರಾಗ್ಬೇಕು. ಅಯ್ಯೋ ನಮ್ ಕೋಚಿಗೆ ಮಾತ್ ಕೊಟ್ಟು ನಾವ್ ಹಿಂಗೆಲ್ಲ ಮಾಡ್ತಿದೀವಲ್ಲ ಅನ್ಸೋಕ್ ಸ್ಟಾರ್ಟ್ ಆಗ್ತಿತ್ತು. ಏನೋ ಒಂದ್ ತಪ್ಪು ಮಾಡಿದ್ರೆ, ಮಾಡ್ತಿರ್ಲಿಲ್ಲ, ಮಾಡಿದ್ರೆ ಹಂಗ ಅನ್ಸೋದು. ಸೊ ಅದಕ್ಕೆ ನೀವು ನ್ಯೂಟ್ರಿಷನ್ ಕ್ಲಬ್ಗೆ ಬಂದ್ರೆ, ನಾನು ಇವತ್ತು 100% ನ್ಯೂಟ್ರಿಷನ್ ಕ್ಲಬ್ಗೆ ಜಾಯಿನ್ ಆಗ್ತೀನಿ, ಬರ್ಕೋಬೇಕು. 100% ನಾನು ಈ ವಾರದಲ್ಲಿ ಅಟ್ಲೀಸ್ಟ್ 2 ಕೆಜಿಗಿಂತ ಕಮ್ಮಿ ಆಗೋದೇ ಇಲ್ಲ ವೇಟ್ ಲಾಸ್, ನಾನು ಅದೇ ಆಗ್ತೀನಿ. ಇದು ಬರಿಬೇಕು. ಕ್ಲಾಸಿಗೆ ನಾನು ಯಾವತ್ತು ನ್ಯೂಟ್ರಿಷನ್ ಕ್ಲಬ್ ನಂದಿ CMS 1 ತಿಂಗಳಿಗೆ ತಗೊಂಡಿದ್ದೀನಲ್ಲ, ಆ 1 ತಿಂಗಳಲ್ಲಿ ಯಾವತ್ತು ಕ್ಲಾಸಿಗೆ ಮಿಸ್ ಆಗಲ್ಲ ಅಂತ ಬರ್ಕೊಳ್ರಿ. ಅದ್ ಯಾವ್ದೇ ಕಾರಣಕ್ಕೂ ನಿಮ್ಗೆ ಆ ಕ್ಲಾಸ್ ಮಿಸ್ ಆಗಲ್ಲ. ಇದು ನಿಮ್ಮ ಮೇಲೆ ನೀವು ಮಾಡ್ಕೊಳ್ಳುವಂತ ಪ್ರಮಾಣ ವಚನ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ತಾನೇ? ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಈ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೋಬೇಕು. ಬರ್ತೀನಿ ನಾನು 100% ಆಗಿ. 1 ತಿಂಗಳ ಶೇಕ್ ಕರೆಕ್ಟ್ ಆಗಿ ಟೈಮ್ಗೆ 9 ಗಂಟೆ ಒಳಗಡೆ ಶೇಕ್ ಕುಡಿತೀನಿ. ನಾನು
ಇಷ್ಟರೊಳಗೆ ಮಾತ್ರೆ ಬಿಡುವಂಗೆ ಆಗ್ಬೇಕು 3 ಮಂತ್ಸ್ ಒಳಗೆ. ಹಂಗಾದ್ರೆ ಕೋಚ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕು, ಬುಕ್ ಅಲ್ಲಿ ಬರಿಬೇಕು. ಇದೆಲ್ಲ ರೂಲ್ಸ್ ನ ಫಾಲೋ ಅಪ್ ಮಾಡ್ತಾ ಹೋಗಿ. ಯಾಕೆ ನಿಮ್ಮ ಬಾಡಿ ಅನಾರೋಗ್ಯದಿಂದ ಹೊರಗಡೆ ಬರಲ್ಲ? ಯಾಕೆ ಇನ್ನೂ ನೋವು ಇದೆ ಅದಿದೆ ಅಂತ ಹೇಳಕ್ ಆಗತ್ತೆ ನಿಮ್ ಕೈಲಿ? ಆಗಲ್ಲ. ಫಸ್ಟ್ ಕ್ಲಬ್ ಅಲ್ಲಿ ಅಟೆಂಡೆನ್ಸ್, ಕ್ಲಬ್ ವಿಡಿಯೋ ಆನ್, ಮೈ ಬಾಡಿ ಫ್ರೆಶ್ ಆಗಿ ಇಟ್ಕೋಬೇಕು. ಶೇಕ್ ಕುಡಿಬೇಕಂದ್ರೆ ಸ್ನಾನ ಮಾಡಿದಿರಾ, ಅಲ್ದು ಉಜ್ಜಿದಿರಾ, ಮುಖ ತೊಳಿದಿರಾ ಕುತ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ದೇವಸ್ಥಾನಕ್ಕೆ ಹಂಗೆ ಹೋಗ್ತೀರೇನು? ಮತ್ತೆ ವಿಕಾರವಾದ ಬಟ್ಟೆನ ಹಾಕೋಬಾರ್ದು. ನೈಟಿ ಪೈಟಿ ತಗ್ಲಾಕೊಂಡ್ ಬಂದ್ ಕುಂತಿರ್ತೀರಿ, ರಾತ್ರಿ ಎಲ್ಲ ಹಾಕೊಂಡಿರ್ತೀರಿ, ಅದನ್ನೇ ಮಲಗಿರ್ತೀರಿ, ಮತ್ತೆ ಬೆಳಗ್ಗೆ ಎದ್ದು ಅದನ್ನೇ ತಗ್ಲಾಕೊಂಡ್ ಬಂದಿರ್ತೀರಿ. ಫ್ರೆಶ್ ಆಗೋದು ಹೆಂಗೆ ಅಲ್ವಾ? ಸೊ ಇದೆಲ್ಲ ಮಾಡ್ಬೇಕು, ಇದೆಲ್ಲ ಕಲಿಬೇಕು. ಇದು ನಿಮ್ ಜೀವನದಲ್ಲಿ ಶಿಸ್ತು. ಯಾರ್ರಿ ನಿಮ್ ಚೇಂಜ್ ಮಾಡಕ್ಕಾಗತ್? 60 ವರ್ಷದಲ್ಲಿ ಇವತ್ತು ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ದಾಳೆ ಯಶೋದಮ್ಮ ಅಂತ ಹೇಳಿದ್ರೆ 62 ವರ್ಷ ಆಯಮ್ಮ ಕಲ್ತಿರುವಂತ ಕಲಿಕೆ ಇಲ್ಲಿ ಬಂದಿರೋದು. ನ್ಯೂಟ್ರಿಷನ್ ಕ್ಲಬ್ ಬಂದಾದ್ಮೇಲೆ, ಚೇಂಜ್ ಆದ್ಮೇಲೆ ವಯಸ್ಸಾಗಿಲ್ಲ ಅನ್ನೋ ಫೀಲಿಂಗ್ ಅಲ್ಲ ಆಯಮ್ಮ ಬದುಕ್ತಾ ಇದ್ದಾಳೆ ಇವಾಗ. ಹೊರಗಡೆ 60 ವರ್ಷ ಬದುಕೋರು ಹೊರಗಡೆ ಹೋಗಿ ಏನಾದ್ರು ಹಾಕೊಂಡ್ಲಿ ನೋಡ್ರಿ, ನಮ್ಗೇನ್ರಿ ಅಲ್ಲಿ ವಯಸ್ಸಾಗಿದೆ, ನಮ್ಗೆ ಯಾಕೆ ಬೇಕಿದೆಲ್ಲ, ಊರು ಹೋಗುತ್ತೆ ಬಾಳ ಕಾಡ್ಬಾನ. ಏಜ್ ಮ್ಯಾಟ್ರ್ ಆಗಲ್ಲ ಇಲ್ಲಿ ಬಂದ್ರೆ, ಆರೋಗ್ಯ ಮ್ಯಾಟ್ರ್. ಓಕೆ, ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು, ರಿಸಲ್ಟ್ ತಗೊಂಡು ಎಸ್ ಯಾರ್ಯಾರಿಗೆಲ್ಲ ಅವ್ರ ಹಿಂಗ ಆಗಿರ್ತಾರೆ. ನೀನ್ ಚೆನ್ನಾಗಿದಿ, ನೀನು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನೀನು ಹೋಗ್ಬಿಟ್ಟು ನಿಮ್ ಮಕ್ಕಳ ಬಗ್ಗೆ ನಿನ್ನಂಗೆ ಯೋಚನೆ ಮಾಡ್ತಾರೆ. ಲೈಫು ಬರೀ ಯೋಚನೆ ಮಾಡೋದಲ್ಲ. ನಿನ್ನ ಮಗನಿಗೆ ಊಟ ಇದೆ, ಬಟ್ಟೆ ಇದೆ, ಮನೆ ಇದೆ, ಎಲ್ಲ ಇದೆ, ಆರಾಮ್ ಇದಾನೆ, ಟೆನ್ಷನ್ ತೊಗೊಳೋದು ಏನಿಲ್ಲ. ನೀನೀಗ ನಾನ್ ನಿನ್ ಮಗ ಇಲ್ಲಿ ಕುತ್ಕೊಂಡು ಬಳ್ಳಾರ್ಯಾಗ ನನ್ ಮಗ ಏನ್ ಮಾಡ್ತಾನೋ, ನನ್ ಮಗ ನಿನ್ ಗೊತ್ತಿಲ್ಲ, ನೀನ್ ಯೋಚನೆ ಮಾಡ್ತಾನೆ ಗೊತ್ತಾಗ್ತಾ ಇಲ್ಲ, ನೀನ್ ಯೋಚನೆ ಮಾಡ್ತಾನೆ ಗೊತ್ತಾಗ್ತಾ ಇಲ್ಲ ನನ್ ಅಮ್ಮ ಅಂತ. ಬಟ್ ಆದ್ರೆ ನಿನ್ನ ಬಗ್ಗೆನೇ ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ನಾನ್ ಬಂದ್ರೆ ಮನೆಗ್ ಬಾ, ಕುತ್ಗ ಮಾತಾಡು, ಹೋಗು, ಸಂತೋಷವಾಗಿರು. ಇದು ಅರ್ಧ ಕಾಯಿಲೆ ಕಮ್ಮಿ ಮಾಡುತ್ತೆ ನಿನಗೆ. ಅರ್ಥ ಆಯ್ತಾ? ಬೆಳಗ್ಗೆ ಶೇಕ್ ಕುಡಿಯೋದು, ನೈಟ್ ಶೇಕ್ ಕುಡಿ, ಮಧ್ಯಾಹ್ನ ಊಟ ಮಾಡು, ಆರಾಮಾಗಿರು. ಸರಿ ಸರ್. ಇರು, ದಿನ ಒಂದ್ಸರಿ ಬಂದು ಕೈ ಅಂತ ಇರು, ನಾನು ಹೇಳ್ತೀನಿ ಹೆಂಗ್ ಸರಿ ಮಾಡ್ಬೇಕಂತ. ನಾನು ಒಂದು 10-15 ನಿಮಿಷದಿಂದ ಕೈ ಹಾಕಿ ತುಂಬಾ ಒಂಥರ ಬೇಜಾರಾಗೈತಿ. ಇವಾಗ ಮನ್ಸು ಸಂತೋಷವಾಗಿದೆ ಸರ್. ನಿಮ್ ಮಾತು ಕೇಳ್ಬೇಕು. ಇವಾಗ ದಿನ ನಿಮ್ಮನ್ನ ನೋಡ್ಬೇಕು ಅನ್ಬಿಸ್ತಾ ಇದೆ ನನ್ಗೆ. ಯಾಕಂದ್ರೆ ನನ್ಗೆ ಯಾರು ಇಷ್ಟು ಸಮಾಧಾನ, ಒಂಥರ ಧೈರ್ಯ, ಆಮೇಲೆ ಒಂದ್ ದಿವಸಕ್ಕೆ ಇಷ್ಟ ಆಗಿದೆ. ಇನ್ಮೇಲೆ ಕೇಳಿದ್ರು ಚೆನ್ನಾಗಾಗುತ್ತೆ, ಸತ್ತೋಗ್ತೀನಿ ಅಂತ ಆ ಜ್ಞಾನ, ಆ ಟೆನ್ಷನ್ ಬರಲ್ಲ. ಮಕ್ಕಳು ಅವ್ರವ್ರ ಬಗ್ಗೆ ಸಂತೋಷವಾಗಿದ್ದಾರಮ್ಮ. ನಿನ್ ಮೈ ನೋಡ್ಕೋಬೇಕಂದ್ರೆ, ಹುಷಾರಾಗಿರ್ಬೇಕಂದ್ರೆ ಇಷ್ಟೆಲ್ಲ ಹೇಳಿದ್ದೀರಾ. ಒಂದು 15 ನಿಮಿಷ 20 ನಿಮಿಷ ನಿನ್ನೆ ಮಾತಾಡಿರ್ಬೋದು. ಅದೇ ನನ್ಗೆ ಎಷ್ಟು ಸಂತೋಷವಾಗಿದೆ ಸರ್. ಆದ್ರೆ ನಿಮ್ಗೋಸ್ಕರ ದಿನಾ ಪ್ರೇಯರ್ ಒಂದು 2 ನಿಮಿಷ ಮಾಡ್ತೀನಿ ಸರ್. ನೀವ್ ಚೆನ್ನಾಗಿರ್ಬೇಕು. ನಮ್ ತರ ಬಡವ್ರಿಗೆ, ನಮ್ ತರ ವಯಸ್ಸಾದವ್ರಿಗೆ, ನನ್ ಮಗ ತರ ಹೇಳ್ತೀನಿ, ನೀವು ನಮ್ಗೆ ಈ ತರ ಧೈರ್ಯ ಹೇಳಿ. ಇನ್ನ ಸ್ವಲ್ಪ ದಿವಸ ಈ ಪ್ರಪಂಚ ನೋಡಕ್ಕೆ ದೇವ್ರು ನಿನ್ನ ಕಳ್ಸಿದ್ದಾರೆ. ಯಾವತ್ತೂ ನಿಮ್ಗೆ ಚೆನ್ನಾಗಿರ್ಬೇಕು ಸರ್. ನನ್ಗೆ ಇನ್ನೇನೇನ್ ಹೇಳ್ಬೇಕಂದ್ರೆ ನಿದ್ದೆ ಒಂದು ಬರ್ಬೇಕು ಸರ್, ಅದೊಂದೇ ನಿಮ್ಮನ್ನ ಬೇಡ್ಕೊಳ್ಳೋದು. ಆಮೇಲೆ ಅಲರ್ಜಿ ಆಗುತ್ತೆ. ಅಲರ್ಜಿ ಆಗುತ್ತೆ ಸರ್. ಅಲರ್ಜಿ ತುಂಬಾ, ನನ್ಗೆ ಅಲರ್ಜಿನೇ ಜಾಸ್ತಿ ಇರೋದು. ಅಲರ್ಜಿ, ಟೆನ್ಷನ್, ಆಮೇಲೆ ಒಂಥರ ನೈಟ್ ಅಲ್ಲಿ ಯೋಚನೆ ಜಾಸ್ತಿ. ಒಂಥರ ಟಿವಿನಲ್ಲಿ ಬರ್ದಂಗೆ ಮೈಂಡ್ ಅಲ್ಲಿ ಬರ್ತಾನೆ ಸರ್. ಅದು ಯಾವಾಗ ಸ್ಟಾಪ್ ಆಗುತ್ತೋ. 3 ಮಾತ್ರೆ ತಿಂತಾ ಇದ್ದೆ. ಈ ಶೇಕ್ ಕುಡಿದ್ಮೇಲೆ ನಾನು ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟೆ. ಮತ್ತೆ ಯಾಕೋ ಯೋಚನೆ ಒಂದ್ 2 ದಿವಸದಿಂದ ನೆನ್ನೆ ನಿಮ್ಗೆ ಆ ನಿದ್ದೆ ಇಲ್ಲೇ ಫುಲ್ ನವಾಗ ಕರೆಕ್ಟಾಗಿ ಏಜ್ ಆದವ್ರು ಇಲ್ಲಿಗೆ ಫುಲ್ ನಿಮಗೆ ಫುಲ್ ಎಣ್ಣೆ ಹಾಕಿ ಬತ್ತಿ ಹಾಕ್ಬಿಟ್ಟು ಅಂತ ಯಾವಾಗ ಹೇಳ್ತು. ಇದು 90 ವರ್ಷಕ್ಕನ ಹಾಕಿದ್ದಾರೆ. ಓಕೆ, ಎಣ್ಣೆ ಹಾಕಿದ್ದಾರೆ, ಬತ್ತಿ ಹಾಕ್ಬಿಟ್ರೆ ಒಳಗಡೆ. ಇಲ್ಲಿ ಎಣ್ಣೆ ಇತ್ತು, ಸ್ಟ್ರಾಂಗ್ ಉರಿತಿದ್ ದೀಪ. ಈಗ ಏಜ್ 20 ವರ್ಷ ಅಂದ್ಕೊಳ್ಳಿ, 20 ವರ್ಷ ಹುಡ್ರು, 25 ವರ್ಷ, 30 ವರ್ಷ ಹುಡ್ರು ಯಾರ ಮತ್ ಕೇಳಲ್ಲ. ಹಂಗ ಆ ಪವರ್ ಇರುತ್ತೆ ಬಾಡಿ ಒಳಗೆ. ಎಣ್ಣೆ ಫುಲ್ ಇದೆ, ಎಣ್ಣೆ ಈ ಫುಲ್ ಎಣ್ಣೆ ಇದೆ, ಹಂಗಾಗುತ್ತೆ. ಹೋಗ್ತಾ 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 ಎಣ್ಣೆ ಕಮ್ಮಿ ಆಗುತ್ತೆ. ಇವಾಗ ನೀ ಶೇಪ್ ಆಗಿರ್ಬೇಕು. ಗಾಳಿ ಬಂದ್ರೆ ಅಲ್ಲಡೆ ಆರೋಗ್ಬಿಡುತ್ತೆ. ಗಾಳಿ ಬಂದ್ರೆ ಆರೋಗ್ಬಿಡುತ್ತೆ. ಈಗ ಬಹಳ ಕೇರ್ ಆಗಿ ತಿನ್ಬೇಕು, ಕೇರ್ ಆಗಿ ನೋಡ್ಕೋಬೇಕು. ಯಾವ್ದು ಬಂದ್ರೆ ಬಾಡಿ ಹೋಗ್ಬಿಡುತ್ತೆ ಕಲಿಬೇಕು. ನಿದ್ದೆ ಮಾಡ್ಬೇಕು, ನೀರ್ ಕುಡಿಬೇಕು, ಧ್ಯಾನ ಮಾಡ್ಬೇಕು. ಆರಾಮ ಕೂಲಾಗಿ ತಲೆ ಇದ್ರೆ ಬದುಕ್ತೀರಿ. ಕೂಲಾಗಿರ್ಬೇಕು ಇವಾಗ. ಯಾಕಂದ್ರೆ ಕೊನೆ ಘಟ್ಟದಾಗಿದೆ ದೀಪ.
ಕೊನೆಗಟ್ಟ ದೀಪ ಇಲ್ಲಿ ಜಾಸ್ತಿ ಏನಾದ್ರು ಗಾಳಿಗೆ ಹೋದ್ರೆ ಇದು ಆರೋಗ್ಬಿಡುತ್ತೆ ಪಟ್ಟಂತ. ಸೇಫ್ ಆಗಿರ್ಬೇಕು 75 ವರ್ಷ ಏಜ್ ಆದ್ಮೇಲೆ. ನೀವು ಟೆನ್ಷನ್ ತಗೊಳ್ಳೋದು ಏನು ಇಲ್ಲ. ಇಲ್ಲಿಗೆ ಬಂದ್ಬಿಟ್ಟಿದೆ ಅವಲೇ 70% ಬಂದ್ಬಿಟ್ಟಿದೆ, 75% ಬಂದಿದೆ, 25% ಬ್ಯಾಲೆನ್ಸ್ ಇದೆ. ಇದನ್ನ ಬಹಳ ಕೇರ ಕಾಪಾಡಿದ್ರೆ ಮಾತ್ರ ಇರುತ್ತೆ. ಆಸ್ತಿ ಕಾಪಾಡಲ್ಲ, ದುಡ್ಡು ಕಾಪಾಡಲ್ಲ, ನಿನ್ನ ಯಾವ ಡಾಕ್ಟ್ರು ಕಾಪಾಡಲ್ಲ. ಫಿಕ್ಸ್ ಆಗ್ಬಿಡ್ತೀರಾ ನಾನು ಹೇಳ್ತೀನಿ ಫೈನಲ್. ಸಮಾಧಾನವಾಗಿ ಗಟ್ಟಿಸಾಗಿರ್ತಕ್ಕಂಥ ಮಾತು ಬೇಕು, ಆತ್ಮವಿಶ್ವಾಸ ಬೇಕು, ಬದುಕ್ತಿ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಬೇಕು ನಿಮ್ಗೆ. ಲಾಸ್ಟ್ ಫೈನಲಿ ಇಲ್ಲಿ ಒಂದ್ ದಿನ ಕುತ್ಕೊಂಡಿರು, ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಕಾಸಿಂದ ನಿನಗೆ 1% ಬುದ್ಧಿ ಬರಲ್ಲ, ನನಗೂ ನಿಮ್ಗೆಲ್ಲ ಸೇರಿ, ಅದು ಬೇರೆ. ಓಕೆನಾ? ರೈಟ್, ಥ್ಯಾಂಕ್ ಯು. ಹಂಗೆಲ್ಲ ಬರಂಗಿಲ್ಲ. ಬಹಳ ಮನೆಯಾಗಿರೋ ಹಿರಿಯರಿದ್ರೆ ಆಗ ಅರ್ಥ ಮಾಡಿಸಿ ಟೆನ್ಷನ್ ಕೊಡ್ಬಿಡಿ, ಅವ್ರು ಸಮಾಧಾನಕ್ಕೆ ಬಿಡಿ ಇರ್ಲಿ. 75 ವರ್ಷ ಆಗಿ ಹೋಗಿದ್ರೆ ನೀವು ಸ್ವಲ್ಪ ದಿನ ಇರ್ತಾರ ಅವ್ರು ಚೆನ್ನಾಗಿ ಇಟ್ಕೋಬೇಕು. ಅವ್ರು ವೆರಿ ಇಂಪಾರ್ಟೆಂಟ್. ಹೇಳ್ರಿ ಗೌಡ್ರೆ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ಏನ್ ಸರ್ ಹೆಸರು ನಿಮ್ದು? ನಮ್ದು ಕುಮಾರಸ್ವಾಮಿ ಸರ್. ಕುಮಾರಸ್ವಾಮಿ ಸರ್. ಈಗ ಶುಗರ್ ಗುಳಿಗೆ ನುಂಗ್ಕೊಂಡಿರ್ತೀಯ, ಬಿಟ್ಟು ನೆಮ್ಮದಿಯಾಗಿರ್ತೀಯ? ಇಲ್ಲ ಸರ್, ಬಿಟ್ರೆ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅಂತ ಅಷ್ಟೇ. ಹಂಗ್ ಬಿಡ್ಬೇಕಂದ್ರೆ ಇಲ್ಲಿ ದಿನಾಲಿ ಒಂದು ಬೆಳಗ್ಗೆ ನೀವ್ ಏನ್ ಕೆಲಸ ಮಾಡ್ತೀರಿ ಬೆಳಗ್ಗೆ ಟೈಮ್? ಸರ್ ಬೆಳಗ್ಗೆ ಏನಿಲ್ಲ ಸರ್, 7:30 8 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಊಟ ಮಾಡಿ ಮೇಲ್ದರ್ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಅಷ್ಟೊಳಗಡೆ 8 ಗಂಟೆ ಒಳಗೆ ಒಂದ್ ಸ್ವಲ್ಪ ಕುತ್ಕೊಂಡು ಕೇಳಿಸ್ಕೊಂಡ್ಬಿಡು. ಬೆಳಗ್ಗೆ ಕುಡ್ದು ಹೋಗು, ಒಂದ್ ತಿಂಗಳು ಬಿಟ್ಟು ಮತ್ತೆ ಶುಗರ್ ಚೆಕ್ ಮಾಡಿಸು, ನಿಂಗೆ ಗೊತ್ತಾಗತ್ತೆ. ಇಲ್ಲಿ ಪರ್ಮನೆಂಟ್ ಆಗಿ ಕಳ್ಕೊಬೇಕಂದ್ರೆ ಇಲ್ಲಿ ಕುತ್ಕ, ಟೆಂಪ್ರರಿ ಅಂದ್ರೆ ಹೊರಗಡೆ ಹೋಗಿ ತೋರಿಸಿ. ಹೌದಾ ಸರ್? ಓಕೆನಾ? ಪರ್ಮನೆಂಟ್ ಆಗಿ ಬೇಡ ಸರ್ ನನಗೆ, ನಾನು ಫಸ್ಟ್ ಟೈಮ್ ಇದ್ದಂಗೆ ಮಾಡ್ಬಿಡಿ, ಶುಗರ್ ಸಮಸ್ಯೆ ಬೇಡ ಅಂದ್ರೆ ಇಲ್ಲಿ ಕುತ್ಕೊಂಡು ಕೇಳಿಸ್ಕೊ, ನಾನು ಹೇಳಿಕೊಡ್ತೀನಿ, ಫಾಲೋ ಅಪ್ ಮಾಡು. ಮತ್ತೆ ಅದೇ ಡಾಕ್ಟರ್ ಅಲ್ಲಿ ಪಕ್ಕದ ಅವ್ರ ಡಾಕ್ಟರ್ ತೋರಿಸಿ. ಶುಗರ್ ಕಂಡದ್ದು ಆದ ತಾನೆ, ಶುಗರ್ ಕಂಡದ್ದು ಈತ ಅಂದ್ರೆ ಶುಗರ್ ಆತ ಕಮ್ಮಿ ಮಾಡಿಸ್ತಾನೆ. ಓಕೆನಾ? ಎರಡು ಪ್ಲಾನ್ ಇದೆ, ಅರಣ ಮರಣ ಸಾರ್ಥ. ಏನು? ಒಂದು ಮೆಡಿಸಿನ್ ಬೇಕಾ, ಒಂದು ನ್ಯೂಟ್ರಿಷನ್ ಬೇಕಾ? ನ್ಯೂಟ್ರಿಷನ್ ಕೊಟ್ರೆ ಪರ್ಮನೆಂಟ್, ಮೆಡಿಸಿನ್ ಕೊಟ್ರೆ ಟೆಂಪ್ರವರಿ. ಯಾವ್ದು ಬೇಕಂತ ಆತ ಹೇಳ್ತಾನೆ, ನಿನ್ನಿಷ್ಟ ಅದು. ಸರಿ ಸರ್, ನಿಮ್ಮಂತಿರ್ಲಿ ಸರ್. ನಂದಿರ್ಲಿ ಅಂತೀಯ? ರೈಟ್. ಒಂದು ಆರ್ಟ್ ಕೊಡಿ. ಯಾಕಂದ್ರೆ ಈಗ ಸರ್ ಅವ್ರ ನಿಮ್ಮ ಬಲ್ಲಿ ನೀನ್ ಕಂಟಿನ್ಯೂ ಆಗಿ ನನಗೆ ಪ್ರಾಣ ಕೊಡ್ತೀಯ ಅಂದ್ರೆ ಮತ್ತೆ ನಿನ್ನೆ ನೆಂಬಕಲ್ಲ ಸರ್ ನಾವು. ಅಷ್ಟೇ ಮಾಡಿ. ನಾನು ಕೂಡ ಬರ್ತೀನಿ, ಶೇಖರ್ ಕ್ಲಾಸಿಗೆ ಬರ್ತಾ ಇರೋ, ಹೇಳಿಕೊಡ್ತೀನಿ. ಓಕೆನಾ? ಹೇಳಿಕೊಡ್ತೀನಿ, ಮಾಡ್ತೀನಿ, ಬೇರೆ ಹೇಳ್ಕೊಡ್ತೀನಿ, ಹೇಳಿಕೊಡ್ತೀನಿ, ನೀ ಫಾಲೋ ಮಾಡ್ಬೇಕು ಅಷ್ಟೇ. ಸೂಪರ್ ಸರ್. ಶುಗರ್ ಒಂದು ಆರ್ಟ್ ಕೊಡಿ. ಯಾಕೆ ನೀವು ಪುಣ್ಯ ಮಾಡಿ ಮೊನ್ನೆ ಬಂದು ಶುಗರ್ ಬಂದ್ಬಿಟ್ಟು 10 ವರ್ಷ ಆಯ್ತಿನ ಬಂದಿಲ್ಲ. ಬೇಗ ಸಿಕ್ಕಿ ನೀನು ಮಲ್ಲಣ್ಣ ಸರ್, ಇಲ್ಲಾಂದ್ರೆ ನೀನು ಹಂಗ ಹೋಗ್ಬೇಕಾಯ್ತು ನಿಂತ್ಕೊಂಡೆ ಹೊರಗಡೆ. ಹೌದು ಸರ್. ಥ್ಯಾಂಕ್ ಯು ಸರ್, ಸೂಪರ್. ಈ ಮಲ್ಲಣ್ಣ ಸರ್ ಚೆನ್ನಾಗಿದ್ದಾರಾ ಇವಾಗ? ಬೇಸರ ಸರ್. ಹುಡುಗನ್ ತರ ಆಗ್ಯಾರಲ್ಲ? ಹುಡುಗನ್ ತರ ಎಲ್ಲ ಟಿಪ್ ಟಾಪ್ ಆಗಿದೆ ಸರ್. ಮೇಡಮ್ ಅವರು, ಅವ್ರ ವೈಫ್ ಅವ್ರು ಮೇಡಮ್ ಗೌರ್ಮೆಂಟ್ ಪರಲ್ಲ ಸರ್. ಹುಡುಗಿಯದಂಗ ಆಗ್ಬಿಟ್ರಲ್ಲ? ಹುಡುಗಿ. ಥ್ಯಾಂಕ್ ಯು ಸರ್, ಸೂಪರ್. ಹೇಳಿ ಸರ್, ದೊಡ್ಡ ಬಸಪ್ಪ, ಬಸಮ್ಮ, ನೀವೊಂದು ಹೇಳ್ಬಿಡಿ ಲಾಸ್ಟ್ ಅದೇನು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್.